ಪ್ರತಿಯೊಂದು ವಿಷಯದಾಗ ಆಕಿನ ಬೆಳವಣಿಗೆ ಯಾವ ರೀತಿ ನಾನು ಆಕಿನ ಕಂಡು ಆಕಿನ ಗಂಡಮನಗಾಗಿ ಆಕಿನ ಎಲ್ಲ ರೀತಿಯಿಂದ ಬೆಳೆಸಿದೆ. ನನಗೆ ಗಂಡ ಮಗ ನನ್ನ ಬಿಸ್ನೆಸ್ ಏನು ಸಂಭಾಳಿಸ್ಬೇಕಾಯ್ತು, ಅವಾಗ ಏನಾಕೆ ಜವಾಬ್ದಾರಿ ಹಾಕ್ಬೇಕಾಯ್ತು, ಆ ಜವಾಬ್ದಾರಿ ಸ್ಥಾನ ತಾನು ವಹಿಸ್ಕೊಂಡಂಗೆ ನಾನು ಆಕಿನ ಟ್ರೈನ್ ಮಾಡಿದೆ. ಇವತ್ತು ಯಾವುದೋ ಹೆಣ್ಣು ಕೂಡ ಅವಾಗಿನ ಟೈಮ್ನಾಗೆ ನಾನು ಹುಟ್ಟಿದಾಗಿಂದ ನಾನು ನೋಡ್ಕೊಂತ ಆಕಿನ ಬೆಳವಣಿಗೆ ಹಾಕಿ ನನ್ನ ಒಂದು ಪದ್ರೂಪ ಅಂದರೂ ಅಡ್ಡಿಲ್ಲ, ನೆಕ್ಸ್ಟ್ ಲೆವೆಲ್ ನಿರಂಜನ್ ಅಂದರೂ ಅಡ್ಡಿಲ್ಲ. ಎಲ್ಲ ವಿಷಯದಾಗ ನಡ್ಕೊಳ್ಳೋದ್ರಾಗಲಿ, ಊಟದಾಗಲಿ, ಶಿಸ್ತಿನಾಗಲಿ, ಕಡಕ್ನಾಗಲಿ, ಮಾತಿನ ಕಡಕ್, ಅದ್ರ ಜೊತೆಗೆ ಬಿಸ್ನೆಸ್ನಾಗಲಿ, ಅಡ್ಮಿನಿಸ್ಟ್ರೇಷನ್ದಾಗಲಿ ಯಾವುದಕ್ಕೂ ಕಾಂಪ್ರಮೈಸ್ ನಾನಂತೂ ವೈಯಕ್ತಿಕವಾಗಿ ಅದನ್ನು ನಮ್ಮ ತಂದೆಯವರು ಹಾಕಿಕೊಟ್ಟಿದ್ದು ಮಾರ್ಗದರ್ಶನ ನಾನು ಬೆಳ್ಕೊಂಡು ಬಂದೆ. ಅದೇ ರೀತಿನ ನಾನು ಹಾಕ್ಕೊಂಡು ಬಂದೆ, ನನ್ನ ಮಗಳು ಹಾಕ್ಕೊಂಡಿದ್ಲು. ನಮ್ಮ ರುದ್ರಾಕ್ಷಿ ಮಠದ ಶ್ರೀಗಳ ಇದು ಸುದ್ದಿ ಕೇಳಿ ಒಂದು ಮಾತಂದ್ರು, ನಮ್ದು ಇಚ್ಛೆ ಏನಿತ್ತು ಆಕಿನ ಬೆಳವಣಿಗೆಲೆ ಸ್ವಲ್ಪ ನಾವು ಕೃಷಿ ಭೂಮಿ ಕೂಡ ಮಾಡಿದ್ವಿ. ಕೃಷಿ ಭೂಮಿದಾಗ ಆಕಿನ ಇದು ಅಂತ್ಯಕ್ರಿಯೆ ಮಾಡಬೇಕು, ಆಕಿನ ಸಮಾಧಿ ಮಾಡ್ಬೇಕಂತ ಭಾಳ ಇತ್ತು. ಕೆಲವೊಂದು ನಮ್ಮ ವೀರಶೈವ ಲಿಂಗಾಯತ ಪರಂಪರೆ ಇದರಿಂದ ಜಂಗಮ ಸಂಪ್ರದಾಯ ಪ್ರಕಾರ ನಾನು ಶ್ರೀಗಳಿಗೆ ರೆಫರ್ ಮಾಡಿದ್ದೆ. ಎರಡತ್ತಿನ ಮಠದ ಶ್ರೀಗಳಿಗೆ ಭಾಳ ರೆಫರ್ ಮಾಡ್ತೀವಿ. ಅವ್ರ ಜೊತೆಗೆ ಅವರು ಪೂಜಾಕಿದ್ರು ಬೆಳಿಗ್ಗೆ ಅಂತ್ಯಕ್ರಿಯೆ ಕೇಳಕ್ಕೆ. ಅದ್ರ ಜೊತೆಗೆ ಅವ್ರು ಸಿಗ್ಲಿಲ್ಲ ಅಂದ್ಕೊಂಡು ನಾನು ರುದ್ರಾಕ್ಷಿ ಮಠದ ಶ್ರೀಗಳಿಗೆ ಮಾತಾಡಿದೆ. ಆವಾಗ ಅವರು ಕೂಡ ನನ್ನ ಫೋನ್ ತಗೊಂಡು ಮಾತಾಡಿದ್ರು, ಮತ್ತು ಈ ವಿಷಯ ಮಾತಾಡಿದೆ. ನಮ್ಮ ಹೊಲದಾಗ ಮಾಡ್ಬೇಕಂತ ಮಾಡೇನು ಬುದ್ಧಿ, ನಮ್ಮ ಕೃಷಿ ಭೂಮಿಯಲ್ಲೇ ಮತ್ತೆ ಹೆಂಗ್ರಿ ಬರ್ತೈತೇನ್ರಿ ಮಾಡಕ್ಕಂತಂದೆ. ಅವರು ಅದಕ್ಕೆ ಬಿಫೋರ್ ಅವರು ಒಂದು ಮಾತಂದ್ರು, ಏನಪ್ಪ ನಮಗೆ ದೊಡ್ಡ ಆಘಾತ ಆಯ್ತು. ಇಬ್ರು ತಾಯಿ ಮಗಳು ಹೆಂಗೆ ಬರ್ತಿದ್ರು ಅಂದ್ರೆ, ಇಬ್ರು ಫ್ರೆಂಡ್ಸ್ ಕತೆ ಬರ್ತಿದ್ರು, ಅಕ್ಕ ತಂಗಿ ಹಂಗೆ ಕಾಣ್ತಿದ್ರು. ಅಷ್ಟು ಚಂದ ಮಟ್ಟಕ್ಕದು ಬರೋರು, ಕೇಳೋರು, ಮಾಡೋರು. ನಮ್ಗೆ ಈಗ ನೋವಾಗ್ಬಿಟ್ಟೈತಿ, ಇವತ್ತು ಪೂಜೆ ಮಾಡ್ಕೊಳತ್ತೇನೆ, ನನಗೆ ಮನಸ್ಸಿಲ್ಲ, ಆ ರೀತಿ ಆಗ್ಬಿಟ್ಟೈತಿ, ನೋವಾಗ್ಬಿಟ್ಟೈತಿ ಅಂತೇಳಿ ಆಕಿಂದೇನು ಅಂತ್ಯಕ್ರಿಯೆಕ್ಕಿಂತ ಮುಂಚೆಗೆ ಮಾತಾಡಿದ್ದು ಮಾತದು. ಆ ರೀತಿ ಹೊರಗೂ ಕೂಡ ಈ ರೀತಿ ಬೆಳೆಸ್ಕೊಂಡು ತಾಯಿ ಮಗಳು ಹೆಂಗೆ ಬಂದ್ರಂದ್ರೆ, ಒಂದು ಮಾರ್ಕೆಟ್ಗೆ ಹೋಗ್ಲಿ, ಒಂದು ಬಂಗಾರ ಅಂಗಡಿದಾಗ ಹೋಗ್ಲಿ, ಒಂದು ಸೀರೆ ಅಂಗಡಿಗೆ ಹೋಗ್ಲಿ, ಎಲ್ಲ ರೀತಿಯಿಂದ ಇಬ್ರು ಜೊತೆಗೆ ಹೋಗೋರು, ಜೊತೆಗೆ ಬರೋರು. ಮತ್ತು ನಾನು ಕಾರ್ ಡ್ರೈವಿಂಗ್ ಕೂಡ ಆಕಿನ ಕಲಿಸಿದ್ವಿ. ಬೈಕ್ ಡ್ರೈವಿಂಗ್ ಆಗಲಿ, ಕಾರ್ ಡ್ರೈವಿಂಗ್ ಆಗಲಿ, ಆಕಿನೇ ಸ್ವತಃ ಅಕ್ಕಿಗೆ ಕಾರ್ ಹೊಡ್ಯಾಕೆ ಯಾವಾಗ ಬಂತು ಅಂದು ಅಕ್ಕಿನ ಸಲುವಾಗಿ ಅಂತೇಳಿ ಒಂದು ಶಲ್ಟೋಸ್ ಕಿಯಾ ಕಾರ್ ತೊಗೊಂಡೆ. ಅದನ್ನು ಅಕ್ಕಿ ಹೊಡ್ಯಾಕ ಅಕ್ಕಿ ಕಂಫರ್ಟ್ ಆಕೈತಿಲ್ಲ ಅಂತ ಅಕ್ಕಿನ ಕರ್ಕೊಂಡೋಗಿ ಶೋರೂಮ್ದಾಗ, ನಿಂಗೆ ಕಂಫರ್ಟ್ ಐತೆ ಅಂದ್ರೆ ಅಷ್ಟೇ ಬುಕ್ ಮಾಡಮ್ಮ, ಇಲ್ಲ ಮತ್ತು ಬೇರೆ ಕಂಪ್ನಿ ನೋಡೋಣ ಅಂತ. ಇಲ್ಲ, ಕಿಯಾ ಲೇಟೆಸ್ಟ್ ಮಾಡಲ್ ಚೆನ್ನಾಗಿ ಬಂದೈತಿ, ಕಿಯಾನ ತೊಗೊಳೋಣ ಪಪ್ಪ ಅಂತೇಳಿ ಅಕ್ಕಿನ ಸಲುವಾಗಿ ಕಾರ್ ತೊಗೊಂಡೆ. ಅಕ್ಕಿನ ಡ್ರೈವ್ ಮಾಡ್ತಿದ್ಲು ಎಲ್ಲರ ಫ್ಯಾಮಿಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.